ದೇವರು ವರ ಕೊಟ್ಟರೂ ಪೂಜಾರಿ ವರ ಕೊಡುವುದಿಲ್ಲ ಎಂಬಂತೆ ಸರ್ಕಾರ ಬಡವರ ಸಬಲೀಕರಣ ವ್ಯವಸ್ಥೆಗೆ ಸಾಲ ಸೌಲಭ್ಯಗಳನ್ನ ನೀಡಿ ಆರ್ಥಿಕ ಸಬಲರನ್ನಾಗಿ ಮಾಡಲು ನಿಗಮ ಮಂಡಳಿಯನ್ನ ಮಾಡಿ ಸಬ್ಸಿಡಿಗಳ ಮೂಲಕ ಆಯಾ ಸಮುದಾಯದವರಿಗೆ ಅನುಕೂಲ ಮಾಡಲು ಬ್ಯಾಂಕ್ ಮೂಲಕ ಸೌಲಭ್ಯಗಳನ್ನ ಒದಗಿಸುವ ಗುರಿ ಹೊಂದಿದ್ದಾರೆ. ಆದರೆ ಕೆಲವು ಬ್ಯಾಂಕ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರ್ಕಾರದ ಯೋಜನೆಗಳು ಹಳ್ಳ ಹಿಡಿಯುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಹೌದು, ಚಳ್ಳಕೆರೆ ತಾಲೂಕಿನ ದೇವರಮರಿಕುಂಟೆ ಗ್ರಾಮದ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕರ ನಿರ್ಲಕ್ಷ್ಯ ಧೋರಣೆಗೆ ಇಂದು ಬ್ಯಾಂಕ್ ಮುಂದೆ ಧರಣಿ ನಡೆಸಲಾಗಿದೆ. ಇನ್ನು ಅಂಬೇಡ್ಕರ್ ನಿಗಮದ ಯೋಜನೆಗಳನ್ನ ಪಡೆಯಲು ಫಲಾನುಭವಿಗಳು ಅರ್ಜಿ ಸಲ್ಲಿಸಿ 6 ತಿಂಗಳು ಕಳೆದರೂ ಯಾವುದೇ ಅರ್ಜಿಯ ಸೌಲಭ್ಯ ಒದಗಿಸದೆ ತಡೆ ಹಿಡಿದಿರುವುದನ್ನ ವಿರೋಧಿಸಿ ಧರಣಿ ನಡೆಸಿದ ಫಲಾನುಭವಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇವರಮರಿಕುಂಟೆ ಕೆನರಾ ಬ್ಯಾಂಕ್ ವಿರುದ್ಧ ಛಲವಾದಿ ಮಹಾಸಭಾ ವತಿಯಿಂದ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಈ ಸಂದರ್ಭದಲ್ಲಿ ರತ್ನಮ್ಮ, ಓಂಕಾರಮೂರ್ತಿ, ರಂಗಸ್ವಾಮಿ, ಕುಶಾಲ್, ಊರಿನ ಗ್ರಾಮಸ್ಥರು, ರೈತ ಮುಖಂಡರು ಉಪಸ್ಥಿತರಿದ್ದರು. ಈ ಕುರಿತು ನಮ್ಮ ಭಗತ್ ಸಿಂಗ್ ರಂಗಸ್ವಾಮಿ ಅವರು ಒಂದೆರಡು ಮಾತಾಡಬೇಕಂತ ನಾವು ಕೇಳ್ತಿದ್ದೇವೆ. ಎಲ್ರಿಗೂ ನಮಸ್ಕಾರ. ಮುಖ್ಯವಾಗಿ ಈ ದೇವರಮರಿಕುಂಟೆ ಗ್ರಾಮಕ್ಕೆ ಈ ಒಂದು ಹಕ್ಕೊತ್ತಾಯಗಳನ್ನು ಕುರಿತು ಮಾತಾಡಲಿಕ್ಕೆ ಬಂದಾಗ ಈ ಗ್ರಾಮದ ರೈತ ಮುಖಂಡರಾಗಿರ್ತಕ್ಕಂಥ ಚನ್ಕೇಶಣ್ಣವ್ರು ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತೀನಿ. ಈ ಬ್ಯಾಂಕಲ್ಲಿ ಅಕೌಂಟ್ ಮಾಡ್ಸಾರ ಯಾರಪ್ಪ? ನಾವು. ಯಾರು? ಗ್ರಾಹಕರು. ಹೊಲ, ನಮ್ಮ ರೈತರ ಹೊಲವನ್ನು ಅಡಮಾನ ಇಡೋರು ಯಾರು? ನಾವುಗಳು. ಬ್ಯಾಂಕಲ್ಲಿ ಠೇವಣಿ ಇಡೋರು ಯಾರು? ನಾವು. ಬ್ಯಾಂಕಲ್ಲಿ ಇನ್ಸೂರೆನ್ಸ್ ಮಾಡ್ಸಾರ ಯಾರು? ಇದಕ್ಕೆ ಬಡ್ಡಿನೂ ಕಟ್ಟಾರ ಯಾರು? ಈ ಬಡ್ಡಿ ದುಡ್ಡು ತಿಂದು ದುರ್ವರ್ತನೆ ತೋರಿ ನಮ್ಗೆ ಹಕ್ಕುಗಳು ಕೊಡದೇ ಇದ್ರೆ ನಾವು ಧಿಕ್ಕಾರ ಕೂಗಬೇಕಾ ಬೇಡ? ಮತ್ತೆ ಹೇಳಿ ಧಿಕ್ಕಾರ. ಹಕ್ಕುಗಳನ್ನ ಕೊಡದ ಬ್ಯಾಂಕ್ ಅಧಿಕಾರಿಗಳಿಗೆ, ಹಕ್ಕುಗಳನ್ನ ಕೊಡದ ಬ್ಯಾಂಕ್ ಅಧಿಕಾರಿಗಳಿಗೆ, ಪರಿಶಿಷ್ಟ ಜಾತಿಯ ಸೌಲಭ್ಯಗಳನ್ನ ವಂಚಿಸುತ್ತಿರುವ ಬ್ಯಾಂಕ್ ಅಧಿಕಾರಿಗಳಿಗೆ. ಹಾಗಾಗಿ ಈ ದಿನ ನಾವೆಲ್ಲ ರೈತರು ಈಗ ಸುಮ್ಮನೆ ಅಲದಾಡಿಸ್ತಾರೆ. ಬ್ಯಾಂಕ್ ಅಧಿಕಾರಿಗಳು ಕೊಡಬೇಕಾದಂಥ ಸೌಲಭ್ಯವನ್ನ ಕೊಡಿಸದೆ ಸುಮ್ಮನೆ ಸತಾಯಿಸ್ತಾರೆ. ಅದು ನಿಮಗೂ ಆಗಿರ್ತಕ್ಕಂಥ ಅನುಭವ, ಹೌದಾ ಇಲ್ಲ? ಸುಮಾರು ಸರಿ ನಾವು ಕೇಳಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮನ್ನು ಅಲೆಮಾರುಗಳ ರೀತಿ ಅಲದಾಡಿಸ್ತಿರ್ತಾರೆ. ರೈತರನ್ನ ಈ ದೇಶದ ಬೆನ್ನೆಲುಬು ಅಂತಾರೆ. ಬ್ಯಾಕ್ ಬೋನ್ ಆಫ್ ದಿ ಕಂಟ್ರಿ ಯಾರು? ಫಾರ್ಮರ್ಸ್. ಅವರ ಬೆನ್ನೆಲುಬನ್ನೇ ಮುರಿತಾರೆ ಇಂಥ ದುಷ್ಟ ಅಧಿಕಾರಿ ವರ್ತನೆ ಇರ್ತಕ್ಕಂಥ ಅಧಿಕಾರಿಗಳು. ಅವರ ಬೆನ್ನೆಲುಬನ್ನೇ ಮುರಿದ ಹೋಗ್ತಾ ಇದ್ದಾರೆ. ಅಂದ್ರೆ ಸೌಲಭ್ಯಗಳನ್ನ ವಂಚನೆ ಮಾಡ್ತಾ ಇದ್ದಾರೆ. ನಮಗೆ ಸಿಗಬೇಕಾಗಿರ್ತಕ್ಕಂಥ ಅವಕಾಶ ಇದು. ನಾವೇನು ಅವರಿಗೆ ಭಿಕ್ಷೆ ಕೇಳ್ತಾ ಇಲ್ಲ, ಅವರ ಸಂಬಳ ದುಡ್ಡಲ್ಲಿ ಕೇಳ್ತಾ ಇಲ್ಲ. ನಮ್ಮ ಬಡ್ಡಿ ದುಡ್ಡನ್ನ ನಮ್ಮ ಸೌಲಭ್ಯ ರೂಪದಲ್ಲಿ ಕೊಡಿ, ನಮ್ಮ ಕಟ್ಟ ತೆರಿಗೆಯನ್ನ ಸಾಲ ಸೌಲಭ್ಯ ರೂಪದಲ್ಲಿ ಕೊಡಿ. ಇದು ಸರ್ಕಾರದ ಕಾರ್ಯಕ್ರಮಗಳು, ನಿಮ್ಮ ಹಕ್ಕುಗಳು. ಇದನ್ನ ನಾವೇ ಕೇಳದೆ ಹೋದ್ರೆ ಪ್ರಜಾಪ್ರಭುತ್ವದ ಮೌಲ್ಯ ಕುಸ್ತೋಗ್ಬಿಡುತ್ತೆ. ನೀವೆಲ್ಲ ಗಟ್ಟಿ ಧ್ವನಿಯಾಗಿ ನಿಮ್ಮ ಹಕ್ಕುಗಳನ್ನ ಬೆನ್ನತ್ತಿ ಹೋರಾಡೋವರೆಗೂ ಖಂಡಿತವಾಗಲೂ ನ್ಯಾಯ ಸಿಗೋದಿಲ್ಲ. ನೋಡ್ರಿ, ಇಷ್ಟೊಂದು ಜನ ನಾವೆಲ್ಲ ಸಮಯ ಎಲ್ಲ ವ್ಯರ್ಥ ಮಾಡ್ಕೊಂಡು ಇಲ್ಲಿ ಕುತ್ಕೊಂಡಿರೋದು ಅವ್ರ ಅಪರಾಧನೇ. ಇಷ್ಟೊಂದು ಹೋರಾಡಿಸ್ಬಾರ್ದು, ಇಷ್ಟೆಲ್ಲ ಅವಕಾಶಗಳು ಕೊಡಬಾರ್ದು. ಅಧಿಕಾರಿಗಳು ಕ್ರಮಬದ್ಧವಾಗಿ ಅವ್ರದ್ದು ಏನಿದೆ ಅದನ್ನು ನಡ್ಕೊಂಡು ಹೋಗ್ಬಿಟ್ರೆ ಎಲ್ಲ ಹಕ್ಕುಗಳು ನಮಗೆ ಸಿಗುತ್ತೆ. ಅರ್ಥ ಆಗ್ತದೆಯಾ? ಹಾಗಾಗಿ ನಾವು ಇಂಥ ಅಧಿಕಾರಿ ವರ್ತನೆ ವಿರುದ್ಧ ನಮ್ಮ ಪ್ರತಿಭಟನೆ, ನಮ್ಮ ನ್ಯಾಯದ ಪರವಾಗಿ. ಅಂಬೇಡ್ಕರು ಸುಮಾರು ಕಾರ್ಯಕ್ರಮಗಳನ್ನು ನಮ್ಮ ಭಾರತದ ರೈತರಿಗೋಸ್ಕರ, ಕಾರ್ಮಿಕರಿಗೋಸ್ಕರ, ಎಲ್ಲ ಜನಗಳಿಗೆ ಅದನ್ನು ಕಲ್ಪಿಸಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಪಡೆದುಕೊಳ್ಳೋದಕ್ಕಾಗಿ ನಾವು ಈ ಒಂದು ಹೋರಾಟಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಹಾಗಾಗಿ ನಾವು ಮತ್ತೊಮ್ಮೆ ಇವರಿಗೆ ಧಿಕ್ಕಾರವನ್ನು ಹೇಳ್ತಾ, ಈ ರೀತಿ ಯಾವ ಬ್ಯಾಂಕ್ ಅಧಿಕಾರಿಗಳು ಇನ್ನು ಮುಂದೆ ಕರ್ತವ್ಯ ಲೋಪ ಎಸಗಬಾರ್ದು. ಸುಮಾರು 6 ತಿಂಗಳಾಗಿದೆ ಬ್ಯಾಂಕಿಗೆ ಅಂಬೇಡ್ಕರ್ ನಿಗಮದಿಂದ ಅರ್ಜಿ ಬಂದು ಸುಮಾರು 5 ಲಕ್ಷ ರೂಪಾಯಿ, 10 ಲಕ್ಷ ರೂಪಾಯಿ ಹೀಗೆ ಲೋನ್ಗಳು ಸ್ಯಾಂಕ್ಷನ್ ಆಗುತ್ತೆ. 5 ಲಕ್ಷ ಲೋನ್ ಸ್ಯಾಂಕ್ಷನ್ ಆದರೆ 3.5 ಲಕ್ಷ ಬ್ಯಾಂಕಿಗೆ ಇಲ್ಲಿ ಸರ್ಕಾರನೇ ಕೊಡುತ್ತೆ. 3.5 ಲಕ್ಷ ಲೋನ್ ಸಬ್ಸಿಡಿ ರೂಪದಲ್ಲಿ ಉಚಿತವಾಗಿ ರೈತರಿಗೆ ಸಿಗಲಿ, ಕಾರ್ಮಿಕರಿಗೆ ಸಿಗಲಿ, ನೊಂದವರಿಗೆ ಸಿಗಲಿ.
3.5 ಲಕ್ಷ ಸರ್ಕಾರ ಕೊಟ್ಟಿರೋದನ್ನ ಕೊಡಕ್ಕೇನು ಅದೇನು ಹೇಳ್ತಾರಲ್ಲ, ಪೂಜಾ ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತ. ಯಾರನ್ನ ಕೇಳ್ತಾ ಇದೀವಿ? ಯಾರು ದುಡ್ಡು ಕೇಳ್ತಾ ಇದೀವಿ ನಾವು? ನಮ್ಮ ದುಡ್ಡು ನಾವು ಕೇಳ್ತಾ ಇರೋದು. 3.5 ಲಕ್ಷ ಸಬ್ಸಿಡಿ ಕೊಡು, 1.5 ಲಕ್ಷ ಲೋನ್ ಕೊಡು ಅಂತ. ಆಯ್ತಾ? ಇದು ನಮ್ಮ ಹಕ್ಕು. ಇದನ್ನ ನಾವು ಕೇಳಕ್ಕೆ ಹೋದಂತ ಸಂದರ್ಭದಲ್ಲಿ 6 ತಿಂಗಳು ಅಲ್ದಾಡಿಸ್ತಾರಂದ್ರೆ ನಾವು ಕೇಳದೆ ಇರೋದೇ ಕಾರಣ ತಾನೆ. ನಮಗೆ ಶಕ್ತಿ ಇಲ್ಲ, ನಮಗೆ ಹೋರಾಟ ಮಾಡಕ್ ಶಕ್ತಿ ಇಲ್ಲ, ನಾವು ಯಾರಿಗೂ ಕೇಳೋದಿಲ್ಲ ಅನ್ನೋ ಒಂದು ವಂಚನೆಯಿಂದ ಈ ರೀತಿ ಅಲ್ದಾಡಿಸ್ತಾರೆ. ಇದು ಇಲ್ಲಿಗೆ ಮುಕ್ತಾಯ ಆಗ್ಬಿಡ್ಬೇಕು. ಇಂಥ ಅಧಿಕಾರಿಗಳು ಇರಬಾರ್ದು. ಇಂಥವ್ರನ್ನ ಸಸ್ಪೆಂಡ್ ಮಾಡಬೇಕು. ಟ್ರಾನ್ಸ್ಫರ್ ಅಲ್ಲ, ಏನ್ ಮಾಡಬೇಕು? ಸಸ್ಪೆಂಡ್ ಮಾಡಬೇಕು. ಇಂಥ ಅಧಿಕಾರಿಗಳು ಬೇರೆ ಜಾಗದಲ್ಲಿ ಹೋದ್ರೆ ಅದೇ ರೀತಿ ಮಾಡ್ತಾರೆ, ಅದಾಗಬಾರ್ದು. ಹಾಗಾಗಿ ಇಂಥ ಅಧಿಕಾರಿಗಳನ್ನ ಸುಮ್ಮನೆ ಮನೇಲಿ ಕೂರ್ಸೋದು ಒಳ್ಳೇದು. ಮನೇಲಿ ಕೂರಿಸ್ಬಿಟ್ಟು ನೀನು ಇದ್ಬಿಡು, ನಿನ್ನ ಮನೆ ಕೆಲಸ